ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ವಿತೌಟ್ ಬೀಡ್ ಡಿಸೈನ್ ಅಂತೆಲ್ಲ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಫ್ಲವರ್ ಡಿಸೈನ್ ಬರುತ್ತೆ. ತುಂಬಾ ಡಿಫ್ರೆಂಟ್ ಆಗಿದೆ. ಅದಕ್ಕೆ ನಾನು 8 ಎಳೆ ದಾರ ತಗೊಂಡಿದ್ದೀನಿ. ನೀವು ಇದಕ್ಕೆ 6 ಅಥವಾ 7 ಎಳೆ ದಾರನು ತಗೋಬಹುದು. ಹಾಗೇನೆ ನಾನು ಮಾಮೂಲಿಯಾಗಿ ಯೂಸ್ ಮಾಡುವಂಥದ್ದು 10 ನಂಬರ್ ನೀಡಲ್, 10 ಅಥವಾ 11 ನಂಬರ್ ತಗೋಬಹುದು. ತುಂಬಾನೇ ಚೆನ್ನಾಗಿದೆ ಡಿಸೈನು. ಈಗ ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಬೆರಳಿಗೆ ದಾರ ಸುತ್ತಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್, ತುಂಬಾ ಸಣ್ಣದಾಗಿ ಚೈನ್ ಹಾಕೊಳ್ತೀನಿ. 3 ಹಾಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ಎಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ ಅಲ್ಲಿಗೆನೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. 3 ದಾರ ಇದೆ. 2ರಲ್ಲಿ 1, 2ರಲ್ಲಿ 1 ನೋಡಿ ಈ ತರ ಬರುತ್ತೆ. ಈಗ ಅದನ್ನು ಇಲ್ಲಿ ಲಾಕ್ ಮಾಡಿದ 3 ಚೈನ್ ಹಾಕಿದ್ದೆ ಅಲ್ವಾ ಅದನ್ನು ಸೇರಿದೆ 2 ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 3 ಚೈನು 1 2 3 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಳ್ತೀನಿ. ಸೇಮ್ ಅದೇ ಪ್ಲೇಸ್ಗೆನೆ ನೋಡಿ, ಸೇಮ್ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಅಲ್ಲಿಂದ 3 ದಾರ ಇದೆ. 2ರಲ್ಲಿ 1, 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕ್ತೀನಿ. ಮತ್ತೆ ದಾರ ಮೇಲೆ ಹೇಳ್ಕೊಳ್ತೀನಿ. ದಾರ ಮೇಲೆ ಹೇಳ್ಕೊಂಡು 3 ದಾರ ಇದೆ ನೀಡಲ್ ಮೇಲೆ. 2ರಲ್ಲಿ 1, 2ರಲ್ಲಿ 1 ನೋಡಿ ಈ ತರ ಬರುತ್ತೆ. ಅಲ್ಲಿಂದ 2 ಚೈನ್ 1 2 ಚೈನ್ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಅಲ್ಲಿಂದ 3 ಚೈನ್ 1 2 3 3 ಚೈನ್ ಹಾಕಿದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ಎಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ ಅಲ್ಲಿಗೆನೆ ಮತ್ತೆ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ ಡಬಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆನೆ ಇನ್ನೊಂದ್ಸಲ ಡಬಲ್ ಕ್ರೋಶೆ. ಅಲ್ಲಿಂದ 3 ಚೈನ್ 1 2 3 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಸ್ಲೋ ಮಾಡ್ಕೊಂಡು ನೋಡಿ. ಮತ್ತೆ ಡಬಲ್ ಕ್ರೋಶೆ ನೋಡಿ ಈ ತರ ಬರುತ್ತೆ ಡಿಸೈನು. ಮತ್ತೆ 2 ಚೈನ್ 1 2 ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಮತ್ತೆ 3 ಚೈನ್ 1 2 3 ಅಲ್ಲಿಂದ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಹೀಗೇನೆ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ತರ ಬರುತ್ತೆ ಡಿಸೈನ್. ಈ ಸ್ಯಾರಿ ಫುಲ್ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ನೋಡಿ ಸ್ಯಾರಿ ಫುಲ್ ಈ ತರ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಸ್ಯಾರಿ ಫುಲ್ ಸೇಮ್ ಇದೇ ತರ ಬರುತ್ತೆ. ಫಸ್ಟ್ ಸ್ಟೆಪ್ ಮುಗೀತು. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಪಿಂಕ್ ಕಲರ್ ತಗೊಂಡಿದೀನಿ. ಪಿಂಕ್ ಕಲರ್ ದಾರನ ತಗೊಂಡು 6 ಅಥವಾ 7 8 ಎಳೆ ದಾರ ಎಷ್ಟು ಬೇಕೋ ತಗೋಬಹುದು. ಅದಕ್ಕಿಂತ ಜಾಸ್ತಿ ಬೇಡ. ಆಮೇಲೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಇಲ್ಲಿ ಮೊದಲಿಗೆ ನೆನಪಿದೆ ಅಂತ ಅನ್ಕೊಳ್ತೀನಿ. ಆ 3 ಚೈನ್ ಇದಕ್ಕೆ ಇದನ್ನ ಲಾಕ್ ಮಾಡ್ಕೊಳ್ತೀನಿ. 2 ಸಲ ಗಂಟು ಹಾಕೊಳ್ಳೋಣ. ಈ ತರ ಗಂಟು ಹಾಕೋಬೇಕು. ಅಲ್ಲಿಂದ ಬೆರಳಿಗೆ ದಾರ ಸುತ್ಕೊಂಡು ಈ 3 ಚೈನ್ ಗ್ಯಾಪ್ ಇದೆ ಅಲ್ವಾ ಅದ್ರ ಒಳಗಡೆಯಿಂದ ದಾರನ ಮೇಲೆ ಹೇಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಹೇಳ್ಕೊಂಡು ಈಗ 3 ದಾರ ಇದೆ. 2ರಲ್ಲಿ 1 2ರಲ್ಲಿ 1 ನೋಡಿ ಒಂದು ಡಬಲ್ ಕ್ರೋಶೆ ಆಯ್ತು. ಈಗ ಈ ಡಬಲ್ ಕ್ರೋಶೆಗೆ 3 ಚೈನ್ ಹಾಕೊಳ್ತೀನಿ. 1 2 3 ನೋಡಿ 3 ಚೈನ್ ಹಾಕೊಂಡು ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಡಬಲ್ ಕ್ರೋಶೆದ ಅದ್ರ ಒಳಗಡೆಯಿಂದ ದಾರನ ಮೇಲೆ ಹೇಳ್ಕೊಳ್ತೀನಿ. ಒಂದು ಪಿಕಾಟ್ ಆಗುತ್ತೆ ನೋಡಿ. ಒಂದು ಪಿಕಾಟ್ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಹೇಳ್ಕೋಬೇಕು. ನೋಡಿ ದಾರನ ಹೇಳ್ಕೊಂಡು 3 ದಾರ ಇದೆ. 2ರಲ್ಲಿ 1 2ರಲ್ಲಿ 1
ನೋಡಿ. ಈಗ 3 ಚೈನ್ 1 2 3 ಹಾಕಿ ಮತ್ತೆ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಪಿಕೌಟ್ ಮಾಡ್ಕೊಳ್ತೀನಿ. ಗೊತ್ತಾಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ ತರ 4 ಪಿಕೌಟ್ ಮಾಡ್ಕೊಳ್ತೀನಿ. ಸೇಮ್ ಅದೇ ಪ್ಲೇಸ್ಗೆನೆ ಅಲ್ಲಿಂದ 3 ಚೈನ್ 2 3 ನೋಡಿ 3 ಆಯ್ತಲ್ವಾ. ಮತ್ತೆ ಒಂದು ಕಂಬ ಈಗ ಆಯ್ತಲ್ವಾ. ಮತ್ತೆ 3 ಚೈನ್ 1 2 3 ಅಲ್ಲಿಂದ ಆ ಕಂಬದ ಒಳಗಡೆ ನೀಡಲ್ ಹಾಕಿ ನೋಡಿ 4 ಪಿಕೋ ಆಯ್ತಲ್ವಾ. ಅಲ್ಲಿಂದ ಇಲ್ಲಿ 2 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡೆ ಅಲ್ವಾ, ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇಲ್ಲಿ ಮತ್ತೆ 3 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮೇಲೆ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಅಲ್ಲಿಂದ 3 ಚೈನ್ 2 3 ಮತ್ತೆ ಒಂದು ಪಿಕೌಟ್ ಆಯ್ತಲ್ವಾ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ನೋಡಿ. ಸೇಮ್ 3 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಡಬಲ್ ಕ್ರೋಶೆ 3 ಚೈನ್ ಈ ಪಿಕೌಟ್ ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆನೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 2 ಆಯ್ತಲ್ವಾ, ಇನ್ನೆರಡು ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇದೇ ತರ ಈಗ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡೆ. ಮತ್ತೆ 3 ಚೈನ್ 1 2 3 ಆದ್ಮೇಲೆ ಅಲ್ಲಿ ಡಬಲ್ ಕ್ರೋಶೆ ಕಂಬ ಇತ್ತಲ್ಲ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಪಿಕೌಟ್ ಮಾಡ್ಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ 4 ಪಿಕೌಟ್ ಮಾಡ್ಕೋಬೇಕು. ಒಂದು 3 ಚೈನ್ ಗ್ಯಾಪ್ ಒಳಗಡೆ 4 ಪಿಕೌಟ್ ಡಿಸೈನ್ ಮಾಡ್ಕೊಳ್ತೀನಿ. 1 2 3 ಅಲ್ಲಿಂದ ಇಲ್ಲಿ 2 ಚೈನ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ 1 2 3 ನೋಡ್ರಿ. ಈಗ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ ಒಂದು ಪಿಕೌಟ್ ರೆಡಿ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2 3 ಅಲ್ಲಿಂದ ಇಲ್ಲಿ 2 ಚೈನ್ ಇದೆಲ್ಲ ಗ್ಯಾಪ್, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸೇಮ್ ಕೊನೆವರೆಗೂ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. 3 ಚೈನ್ 2 3 ಮತ್ತೆ ಈ ಡಬಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಒಂದು ಪಿಕೌಟ್. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಈ ತರ ಬರಬೇಕು. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ಒಳ್ಳೆ ನೋಡಿ ಬುಕ್ಕೆ ಟೈಪಲ್ಲಿ ಇದೆ, ಫ್ಲವರ್ ಬುಕ್ಕೆ ಟೈಪಲ್ಲಿ. ಇದು ಇನ್ನೊಂದು ಲೈನ್ ಕೂಡ ಹಾಕ್ಬೋದು. ಬ್ಯಾಕ್ ಸೈಡಿಂದ ಇದು ಹಾಕಬೇಕು, ಆಗ 3D ಎಫೆಕ್ಟ್ ಕೊಡುತ್ತೆ. ಇದು ತುಂಬಾನೇ ಚೆನ್ನಾಗಿದೆ ಡಿಸೈನ್. ನೀವು ಕೂಡ ಟ್ರೈ ಮಾಡಿ. ವಿತೌಟ್ ಕುಚ್ಚು ಇಷ್ಟಪಡೋರಿಗೆ ಈ ತರ ಹಾಕ್ಕೊಡ್ಬೋದು. ಇದು ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಂತೂ. ಇದು ತುಂಬಾನೇ ಟೈಮ್ ಹಿಡಿಯುತ್ತೆ ಮಾಡಲಿಕ್ಕೆ. ಇನ್ನೊಂದು ಸ್ಟೆಪ್ ಹಾಕ್ಲಿಕ್ಕೆ ಹೋದ್ರಂತೂ ಇನ್ನೂ ಜಾಸ್ತಿನೇ ಟೈಮ್ ಆಗುತ್ತೆ. ಇದಕ್ಕೆ ಕಮ್ಮಿಲಂತೂ ಮಾಡೋಕ್ಕಂತೂ ಆಗಲ್ಲ, ಪ್ರೈಸ್ ಕೊಟ್ಟು ಮಾಡೋಕ್ಕಾಗಲ್ಲ, ಜಾಸ್ತಿನೇ ಕೊಡಬೇಕಾಗುತ್ತೆ ಇದಕ್ಕೆ. ನೋಡಿ ನೀವು ಕೂಡ ಟ್ರೈ ಮಾಡಿ. ಪಕ್ಕದಿಂದ ತೋರಿಸ್ತೀನಿ. ಈ ಥರ ಕಾಣಿಸುತ್ತೆ. ಇನ್ನೊಂದು ಸ್ಟೆಪ್ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಸ್ಯಾರಿಗೆ ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇನ್ನೊಂದು ಸಲ ನಾನು ಬೇರೆ ಸ್ಯಾರಿಗೆ ಹಾಕಿದಾಗ 3D ಲುಕ್ದು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಆ ಡಿಸೈನ್ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 850ಇಂದ 900ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ. ಹಾಗೇನೆ ಇನ್ನೊಂದು ಡಿಫ್ರೆಂಟ್ ಆಗಿರುವ ಡಿಸೈನ್ ಒಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.